ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಿದ್ಯಾ. ಇದು ಪಾರ್ಟ್ 3, ಅಂದರೆ ನನ್ನ ಕೀಮೋಥೆರಪಿ ಡೇ ಹೇಗಿರುತ್ತೆ ಅಂತ ಹೇಳಿ ನಿಮಗೆಲ್ಲ ಇವತ್ತು ತೋರಿಸ್ಕೊಡ್ತೀನಿ. ನಾನಂತೂ ಫುಲ್ಲು ರೆಡಿಯಾಗಿ ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ ಕಡೆಗೆ. ನನ್ನ ಹಸ್ಬೆಂಡು ಅಷ್ಟೇ ಕಾರ್ ಪಾರ್ಕಿಂಗಿಂದ ಎಲ್ಲ ಕಾರೆಲ್ಲ ತೆಗೆದು ಫುಲ್ಲು ರೆಡಿ ಆಗ್ತಿದ್ದಾರೆ ಇವತ್ತು ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ. ಇದು ನಾವಿರುವಂಥ ಒಂದು ಏರಿಯಾ ಆಗಿರುತ್ತೆ. ನಾವು ಲೊಕೇಟ್ ಆಗಿರೋದು ಬ್ಯಾಂಗ್ಳೂರಿನಲ್ಲಿ HSR ಲೇಔಟ್ನಲ್ಲಿ. ಸೊ ಇಲ್ಲಂತೂ ತುಂಬ ಕಾಸ್ಟ್ ಎಕ್ಸ್ಪೆನ್ಸಿವ್ ಇರುತ್ತೆ. ಪಾರ್ಕಿಂಗ್ ಎಲ್ಲದಕ್ಕೂ ಕೂಡ ಎಕ್ಸ್ಟ್ರಾ ಕಾಸ್ಟ್ ಪೇ ಮಾಡಬೇಕಾಗಿರುತ್ತೆ. ಇದು ನಾವಿರೋಂಥ ಒಂದು ಮನೆ. ಇದು ನಮ್ಮ ಏರಿಯಾ ತುಂಬ ಪೀಸ್ಫುಲ್ಲಾಗಿರುತ್ತೆ ಯಾವಾಗ್ಲೂ. ಸೊ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಈ ಒಂದು ಗ್ಯಾಪಲ್ಲಿ ನನ್ನ ಹಸ್ಬೆಂಡು ಕಾರ್ನ ಹೊರಗಡೆ ತಗೊಂಡ್ರು. ನಾವು ಕೂಡ ಬೇಗ ರೆಡಿಯಾಗಿ ಹಾಸ್ಪಿಟಲ್ ಕಡೆ ಹೋಗ್ತಾ ಇದ್ದೀವಿ. ತುಂಬ ಟೈಮ್ ಆಗೋಗಿದೆ. ನನ್ನ ಅಡ್ಮಿಷನ್ ಟೈಮ್ ಬಂದು ಆಲ್ಮೋಸ್ಟ್ 11 o'clock ಆಗಿತ್ತು. ನಾವು ಮನೆ ಬಿಟ್ಟಾಗೇ 10:30 ಆಗಿತ್ತು. ಬಟ್ ಆದರೆ ಇಲ್ಲೊಂದೇನು ಪ್ರಾಬ್ಲಮ್ ಅಂದರೆ HSR ಟು ಸರ್ಜಾಪುರ ತುಂಬ ಟ್ರಾಫಿಕ್ ಇರುತ್ತೆ. ನಾವಿಲ್ಲಿ 10 o'clockಗೆ ಮನೆ ಬಿಟ್ಟಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಲ್ಲಿಗೆ ಅಂತ ಹೇಳಿ. ಸೊ ನಾನಂತೂ ಫುಲ್ಲು ಖುಷಿಯಾಗಿದ್ದೀನಿ. ಒಂದು ಕಡೆ ಭಯ ಆಗ್ತಿದೆ, ಏನಾಗುತ್ತೆ ಇವತ್ತು ಟ್ರೀಟ್ಮೆಂಟಲ್ಲಿ, ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ ಭಯ ಪಡ್ತಿದ್ದೀನಿ. ಬಟ್ ಆದರೆ ಮನಸ್ಸಲ್ಲಿ ನನ್ನ ಆರಾಧ್ಯ ದೇವರಾದಂಥ ರಾಯರನ್ನ ನೆನೆಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಅಷ್ಟೇ, ಅವರೂ ತುಂಬ ಒಂಥರ, ಅವ್ರಿಗೂ ನನಗೆ ಯಾವ ರೀತಿ ಫೀಲಿಂಗ್ ಆಗ್ತಿರುತ್ತೋ ಅವ್ರಿಗೂ ಅದೇ ರೀತಿ ಆಗ್ತಿರುತ್ತೆ. ಸೊ ಯಾವುದೇ ಕನ್ಫ್ಯೂಷನ್ ಇದ್ರೂ ಕೂಡ ಬಟ್ ನಾವು ಟ್ರೀಟ್ಮೆಂಟ್ ತೊಗೊಳ್ಳೇಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವಿಬ್ಬರೂ ಕೂಡ ತುಂಬ ಧೈರ್ಯ ಮಾಡಿ ಹೋಗ್ತಾ ಇದ್ದೀವಿ. ತುಂಬ ಟ್ರಾಫಿಕ್ ಇದೆ, ನೀವು ನೋಡ್ತಿರ್ಬೋದು. ಇದು ಆಗ್ರಾ ರೋಡ್ ಆಗಿರುತ್ತೆ, ಆಗ್ರಾ ಸರ್ಜಾಪುರ ರೋಡು. ಇದು ಆಗ್ರಾ ಬ್ರಿಡ್ಜು. ಇಲ್ಲಂತೂ ತುಂಬ ಟ್ರಾಫಿಕ್ ಆಗಿರುತ್ತೆ. ಅಂದರೆ ಆಗ್ರಾ ಕೆಳಗಡೆಯಿಂದ ಬಂದಂಥ ಒಂದಷ್ಟು ವೆಹಿಕಲ್ಗಳು ಮತ್ತು HSR ಬ್ರಿಡ್ಜಿಂದ ಬಂದಂಥ ಒಂದಷ್ಟು ವೆಹಿಕಲ್ಗಳು ಎಲ್ಲನೂ ಇಲ್ಲೇ ಒಂದೇ ಕಡೆ ಸೇರೋದ್ರಿಂದ ತುಂಬ ಟ್ರಾಫಿಕ್ ಆಗಿರುತ್ತೆ. ಇಲ್ಲಿಂದ ಅಪ್ ಟು ಸರ್ಜಾಪುರ ನಾವು ಹೋಗೋವರೆಗೂ ತುಂಬ ಸ್ಲೋ ಮೂವಿಂಗ್ ಇರುತ್ತೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿಂದ ನಾವು ಹಾಸ್ಪಿಟಲ್ವರೆಗೂ ಹೋಗೋ ಅಷ್ಟರಲ್ಲಿ ತುಂಬ ಸ್ಲೋ ಆಗಿ ಹೋಗ್ತಾ ಇರ್ತೀವಿ. ಬಟ್ ನಾವು ಈ ಟೈಮಲ್ಲಿ ಸ್ವಲ್ಪ FM ಇದನ್ನೆಲ್ಲ ಕೇಳಿಕೊಂಡು ಒಬ್ರಿಗೊಬ್ರು ಸ್ವಲ್ಪ ಧೈರ್ಯ ಹೇಳ್ಕೊತಾ ಇರ್ತೀವಿ. ಏನು ಭಯ ಪಡಬೇಡ, ಟ್ರೀಟ್ಮೆಂಟ್ ಆ್ಯಸ್ ಯೂಶ್ವಲ್ ಇರುತ್ತೆ ಅಂತ. ಸೊ ಈಗ ನಾವು ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಾಸ್ಪಿಟಲ್ಲು ಕೂಡ ರೀಚ್ ಆಗಿಬಿಟ್ವಿ. ನಮ್ಮ ಹಾಸ್ಪಿಟಲ್ ಬಂದು ಮಣಿಪಾಲ್ ಸರ್ಜಾಪುರ ರೋಡಲ್ಲಿದೆ. ಸೊ ಈ ಹಾಸ್ಪಿಟಲ್ ಒಂದು ಬೆಸ್ಟ್ ಫೆಸಿಲಿಟಿ ನನಗೆ ಇಷ್ಟ ಆಗೋದೇನೆಂದರೆ ವ್ಯಾಲೆಟ್ ಪಾರ್ಕಿಂಗೆಲ್ಲ ಅವರೇ ನೋಡ್ಕೊತಾರೆ. ನಾವು ಜಸ್ಟು ಹೋಗಿ ಲ್ಯಾಂಡ್ ಆಗಿಬಿಟ್ಟು ಅವ್ರಿಗೆ ನಮ್ಮ ಕಾರ್ ಕೀನ ಕೊಟ್ಟರೆ ಸಾಕು, ಅವರೇ ವ್ಯಾಲೆಟ್ ಪಾರ್ಕಿಂಗ್ ಎಲ್ಲ ಮಾಡ್ಕೊತಾರೆ. ಮತ್ತು ಇದು ನಾವು ಇಲ್ಲಿ ಅಡ್ಮಿಟ್ ಆಗೋದ್ರಿಂದ ಫ್ರೀ ಆಫ್ ಕಾಸ್ಟು ಕೂಡ ಇರುತ್ತೆ. ಅಂದರೆ ನಾವು ಯಾವುದೇ ರೀತಿಯಾದಂಥ ಪೇಮೆಂಟ್ನ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅವರೇ ಎಲ್ಲ ನೋಡ್ಕೊತಾರೆ. ಇದಾದಮೇಲೆ ನನ್ನ ಹಸ್ಬೆಂಡ್ ಅಂತೂ ಬೇಗ ಕಾರ್ ಕೊಟ್ಬಿಟ್ಟು ಹೋಗ್ತಿದ್ದಾರೆ ನನ್ನನ್ನು ಅಡ್ಮಿಷನ್ ಮಾಡಿಸೋದಕ್ಕೆ. ಅವ್ರಿಗೂ ಅಷ್ಟೇ ಸ್ವಲ್ಪ ಭಯ ಇರುತ್ತೆ, ಬಟ್ ಆದ್ರೂ ಬೇಗ ಟ್ರೀಟ್ಮೆಂಟ್ ಮುಗೀಲಿ ಅಂತ ಹೇಳಿ ಅಡ್ಮಿಷನ್ಗೋಸ್ಕರ ಹೋಗ್ತಿದ್ದಾರೆ. ನನ್ನ ಒಂದಷ್ಟು ಫಾರ್ಮ್ಯಾಲಿಟೀಸ್ ಏನಿರುತ್ತೆ ಅಂದರೆ ಸೈನಿಂಗ್ ಇರ್ಬೋದು, ಒಂದಷ್ಟು ಕನ್ಸಲ್ಟ್ ಪೇಪರ್ಗಳಿರ್ಬೋದು ಮತ್ತು ಇನ್ಶೂರೆನ್ಸ್ ಅಥಾರಿಟಿ ಎಲ್ಲನೂ ಕೂಡ ನನ್ನ ಹಸ್ಬೆಂಡೇ ನೋಡ್ಕೊಳ್ಳೋದ್ರಿಂದ ಎಲ್ಲದಕ್ಕೂ ಅವರೇ ಸೈನ್ ಮಾಡಬೇಕಾಗಿರುತ್ತೆ. ಒಂದು 10ರಿಂದ 15 ಕಡೆ ಅವ್ರು ಸೈನ್ ಮಾಡಬೇಕು. ಅವರಂತೂ ಅದನ್ನು ಮಾಡೋ ಅಷ್ಟರಲ್ಲೇ ಫುಲ್ಲು ಟಯರ್ಡ್ ಆಗೋಗಿರ್ತಾರೆ. ಸೊ ಈ ಫಾರ್ಮ್ಯಾಲಿಟೀಸ್ ನಡೆಯೋ ಟೈಮಲ್ಲೇ ಅವರು ಕೀಮೋ ವಾರ್ಡ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿರ್ತಾರೆ, ಈ ರೀತಿ ವಿದ್ಯಾ ಅಂತ ಒಂದು ಪೇಷಂಟ್ ಬಂದಿದ್ದಾರೆ, ಅವರನ್ನು ಪಿಕಪ್ ಮಾಡೋದಕ್ಕೆ ಯಾರನ್ನಾದರೂ ಅಪಾಯಿಂಟ್ ಮಾಡಿ ಅಂತ ಹೇಳಿ. ಅವರು ಅಷ್ಟೇ ನಮ್ಮನ್ನು ಅಂದರೆ ಗ್ರೌಂಡ್ ಫ್ಲೋರಿಂದ ಅಪ್ ಟು ಕೀಮೋ ವಾರ್ಡ್ವರೆಗೂ ಅವರೇ ನಮ್ಮನ್ನು ಗೈಡ್ ಮಾಡಿ ಕರ್ಕೊ ಹೋಗ್ತಾರೆ. ಈ ಏನು ಫಾರ್ಮ್ಸ್ ಇರುತ್ತೆ, ಒಂದಷ್ಟು ನಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಅಲ್ಲಿ ಕಳಿಸ್ಕೊಡ್ಬೇಕಾಗಿರುತ್ತೆ, ಅವೆಲ್ಲವನ್ನು ಕೂಡ ಅವ್ರ ಕೈಗೆ ಕೊಟ್ಟಿರ್ತಾರೆ. ಅವರು ಇಲ್ಲಿಂದ ನಮ್ಮನ್ನು ಕೀಮೋ ವಾರ್ಡ್ವರೆಗೂ ಕರ್ಕೊ ಹೋಗ್ತಾರೆ. ಬಟ್ ನಮ್ಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಏನಂದರೆ ಹಾಸ್ಪಿಟಲ್ನಲ್ಲಿ ವೀಡಿಯೋಸ್ ಮಾಡೋ ಆಗಿರೋದಿಲ್ಲ. ಬಟ್ ಆದ್ರೂ ನಾವು ಅವ್ರ ಕಣ್ಣು ತಪ್ಪಿಸಿ ಅಲ್ಪ ಸ್ವಲ್ಪ ವೀಡಿಯೋಸ್ನ ಮಾಡ್ತಿದ್ವಿ. ಹಾಗೆ ಮಾಡಿಕೊಂಡು ಕೀಮೋ ವಾರ್ಡ್ ಕಡೆ ಹೋಗ್ತಾ ಇದ್ದೀವಿ. ನಾನಂತೂ ಫುಲ್ಲು ಫಾಸ್ಟಾಗಿ ನಡ್ಕೊ ಹೋಗ್ತಿದ್ದೀನಿ, ಯಾಕಂದರೆ ಕೀಮೋ ವಾರ್ಡ್ ಕಡೆ ತುಂಬ ಸ್ಪೀಡಾಗಿ ಹೋಗ್ತಾ ಇದೆ. ನನಗೆ ಮೇನ್ ಇಂಟೆನ್ಷನ್ ಯಾಕೆ ಹಂಗೆ ಹೋಗ್ತಿದ್ದೀನಿ ಅಂದರೆ ನನ್ನ ಬೆಡ್, ನಾನು ಯೂಶ್ವಲಾಗಿ ನಾನು ಪ್ರಿಫರ್ ಮಾಡೋ ಬೆಡ್ ಬಂದು ಕಾರ್ನರ್ ಸೈಡ್ ಆಗಿರುತ್ತೆ. ಮತ್ತು ವ್ಯೂಸು ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಜಾರಾದಾಗ ನಾನು ಎದ್ದು ವಾಪಸ್ ನೋಡಿದಾಗ ಸೊ ಹೋದ ತಕ್ಷಣ ಬೇಗ ನನ್ನ ಬೆಡ್ಡನ್ನು ನೋಡಿದೆ, ತುಂಬ ಖಾಲಿ ಇತ್ತು. ಸೊ ಅದನ್ನು ಪ್ರಿಸರ್ವ್ ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟು ಏನೇನು ಪ್ರೊಸೀಜರ್ಸ್ ಇರುತ್ತೆ, ವೆಯ್ಟ್ ಚೆಕ್ ಇರ್ಬೋದು ಎಲ್ಲನೂ ಕೂಡ ಮಾಡಿದೆ. ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಕೇಳಿದ್ರು, ನನಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇರಲಿಲ್ಲ. ಮತ್ತು ನನ್ನ ವೆಯ್ಟ್ ಬಂದು ಇವತ್ತು 56.3 ಇದೆ. ಯೂಶ್ವಲಾಗಿ ನನ್ನ ವೆಯ್ಟ್ ಬಂದು 56, 57 ಈ ಒಂದು ಮಧ್ಯದಲ್ಲೇ ಟಾಗಲ್ ಆಗ್ತಿರುತ್ತೆ. ಸೊ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇರಲಿಲ್ಲ. ಸೊ ಮತ್ತೆ ನಾನು ಬೆಡ್ ಕಡೆ ಬಂದೆ. ಇಲ್ಲಿ ಬನ್ನಿ ತೋರಿಸ್ತೀನಿ ನಾನು ಯಾವ ಬೆಡ್ಡನ್ನ ಚೂಸ್ ಮಾಡಿದ್ದೀನಿ ಅಂತ ಹೇಳಿ.
ಇಲ್ಲಿ ಔಟ್ಸೈಡ್ ನೋಡಿದ್ರೆ ಫುಲ್ಲು ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲಿ ಯಾವಾಗಲೂ ಒಂದು ಎಚ್ ಎಸ್ ಆರ್ ಮತ್ತು ಸರ್ಜಾಪುರ ರೋಡಲ್ಲಿ ಏನು ಟ್ರಾಫಿಕ್ ಇರುತ್ತೆ ಅದೆಲ್ಲನೂ ಕೂಡ ನೋಡ್ಬೋದು ಇಲ್ಲಿ. ಮತ್ತು ನೈಟ್ ಟೈಮ್ಸ್ ಅಂತೂ ವ್ಯೂ ತುಂಬ ಚೆನ್ನಾಗಿರುತ್ತೆ. ಬೇಜಾರಾದಾಗ ಇದನ್ನು ನೋಡ್ತಾ ಇದ್ದರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಇವತ್ತು ನನ್ನ ಪ್ರೀ ಮೆಡಿಸನ್ ಇತ್ತು, ಅದನ್ನು ಕೂಡ ಎಲ್ಲ ತಂದು ಕೊಟ್ಟರು. ಅದಾದಮೇಲೆ ನನಗೆ ಮೆಡಿಕೇಷನ್ ಸ್ಟಾರ್ಟ್ ಮಾಡಿದರು. ನೀವು ನೋಡ್ತಿರ್ಬೋದು ನನ್ನ ಪಿಕ್ ಲೈನರ್ ಏನಿದೆ ಅದನ್ನೆಲ್ಲ ಕ್ಲೀನಪ್ ಮಾಡ್ತಿದ್ದಾರೆ. ಅದು ಎಲ್ಲ ತುಂಬ ಪ್ಲಾಸ್ಟರ್ ಹಾಕಿ ಅದನ್ನು ಕವರಪ್ ಮಾಡಿದರು, ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ. ಸೊ ಅದನ್ನು ಎಲ್ಲ ರಿಮೂವ್ ಮಾಡಿ ಫ್ಲಶ್ ಮಾಡಿ ಎಲ್ಲ ವರ್ಕ್ ಆಗ್ತಿದೆಯಾ ಅಂತ ಹೇಳಿ ಚೆಕ್ ಮಾಡ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟು ನನ್ನ ಒಂದು ಬ್ಲಡ್ ರಿಪೋರ್ಟ್ಸ್ ಏನಿದೆ ಅವೆಲ್ಲವನ್ನು ಕೂಡ ಡಾಕ್ಟರ್ ಕಳಿಸಿ ಅವ್ರು ಓಕೆ ಅಂದಮೇಲೆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಬಿ ಪಿ ಚೆಕ್ ಕೂಡ ಮಾಡ್ತಾರೆ. ನನ್ನ ಬಿ ಪಿ ಯೂಶ್ವಲಾಗಿ ನಾರ್ಮಲ್ಲೇ ಇರುತ್ತೆ. ಇವತ್ತು 115/80 ಇತ್ತು. ಸೊ ಇದೆಲ್ಲ ಚೆಕ್ ಆದಮೇಲೆ ಡಾಕ್ಟರ್ ಒಂದು ಸಲ ಕನ್ಫರ್ಮೇಷನ್ ಓಕೆ ನೀವು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು ಮತ್ತು ಡೋಸೇಜ್ನೆಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಅದನ್ನೆಲ್ಲ ಅವರು ಕ್ಯಾಲ್ಕುಲೇಟ್ ಮಾಡಿ ಅವರೇ ಒಂದಷ್ಟು ಸೊಲ್ಯೂಷನ್ಗಳನ್ನೆಲ್ಲ ಪ್ರಿಪೇರ್ ಮಾಡಿ ನಮಗೆ ಕೊಡ್ತಾರೆ. ಸೊ ಇವೆಲ್ಲ ಒಂದಷ್ಟು ಪ್ರೊಸೀಜರ್ಗಳನ್ನ ಡಾಕ್ಟರು ಬರೋದಕ್ಕೆ ಮುಂಚೆನೇ ಇಲ್ಲಿರೋವಂಥ ಸ್ಟಾಫ್ಗಳೇ ನೋಡ್ಕೊತಾ ಇರ್ತಾರೆ. ಡಾಕ್ಟರ್ ಬಂದಾದಮೇಲೆ ಅವರು ಒಂದಷ್ಟು ಬೇರೆ ಮೆಡಿಸಿನ್ಗಳು ಏನೇನಿರುತ್ತೆ ಅದೆಲ್ಲವನ್ನು ಕೂಡ ಸಜೆಸ್ಟ್ ಮಾಡ್ತಾರೆ. ನೀವು ನೋಡ್ತಿರ್ಬೋದು ನನ್ನ ಮೆಡಿಕೇಷನ್ ಸ್ಟಾರ್ಟ್ ಆಗ್ತಿದೆ. ಇದು ಮೊದಲಿಗೆ ನ್ಯೂಟ್ರಿಷಿಯನ್ಸ್ ಕೊಡ್ತಾರೆ, ಅದಾದಮೇಲೆ ಮಲ್ಟಿವಿಟಮಿನ್ಸು, ಅದಾದಮೇಲೆ ನಾವು ತಂದಿರುವಂಥ ಫ್ರೀ ಮೆಡಿಕೇಷನ್ ಏನು ಬ್ರೆಂಟುಕ್ಸಿಮಾಬ್ ಇದೆ ಅದನ್ನು ಕೂಡ ಕೊಡ್ತಾರೆ. ಅದಾದಮೇಲೆ ನಮಗೆ ಕೀಮೋ ಮೆಡಿಸಿನ್ನು, ಅದಾದಮೇಲೆ ಮತ್ತೆ ನ್ಯೂಟ್ರಿಷಿಯನ್ಸು. ಸೊ ಈ ರೀತಿ 5 ಒಂದು ಮೆಡಿಸಿನ್ಗಳನ್ನ ನನ್ನ ಬಾಡಿಗೆ ಪಾಸ್ ಮಾಡ್ತಾರೆ. ನೀವೀಗ ಏನು ನೋಡ್ತಾ ಇದ್ದೀರಾ ಇದು ನ್ಯೂಟ್ರಿಷಿಯನ್ ಆಗಿರುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ನನ್ನ ಜರ್ನಿ ನೆಕ್ಸ್ಟು ಕೀಮೋವರೆಗೂ ಹೋಗೋ ಅಷ್ಟರಲ್ಲಿ ಈವ್ನಿಂಗ್ ಸಂಜೆ 5 o'clock ಅಂತೂ ಆಗುತ್ತೆ. ಸೊ ಈ ಟೈಮಲ್ಲಿ ನನಗಂತೂ ನಾರ್ಮಲಾಗಿ ಕೂತಿರೋದಕ್ಕಾಗಲಿ ಇಲ್ಲ ವೇಕಪ್ ಆಗಿರೋದಕ್ಕಾಗಲಿ ಆಗೋದಿಲ್ಲ. ಸೊ ನಾನು ಈ ಟೈಮಲ್ಲಂತೂ ಆಲ್ಮೋಸ್ಟ್ ಮಲಗಿರ್ತೀನಿ, ಕಾನ್ಷಿಯಸ್ ಅಷ್ಟು ಇರೋದಿಲ್ಲ. ಸೊ ಏನೇ ಒಂದು ಮೆಡಿಕೇಷನ್ ಇದ್ರೂ ಕೂಡ ಅವೆಲ್ಲವನ್ನು ನನ್ನ ಹಸ್ಬೆಂಡ್ಗೆ ಇನ್ಫಾರ್ಮ್ ಮಾಡಿ ಅವ್ರಿಗೆ ಇಷ್ಟು ಡೋಸ್ ಕೊಡ್ತಿದ್ದೀವಿ, ಇದು ಯಾವ ರೀತಿ ಸೈಡ್ ಎಫೆಕ್ಟ್ಸ್ ಇರುತ್ತೆ ಎಲ್ಲನೂ ಕೂಡ ಅವ್ರಿಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನನಗೆ ಕೊಡ್ತಾ ಹೋಗ್ತಾರೆ. ನನಗೆ ಯಾವ ಮೆಡಿಸಿನ್ ಕೊಡ್ತಿದ್ದಾರೆ ಅನ್ನೋ ಒಂದು ಕಲ್ಪನೆ ಕೂಡ ಇರೋದಿಲ್ಲ. ಯಾಕಂದರೆ ತುಂಬ ಅನ್ಕಾನ್ಷಿಯಸ್ ಆಗಿರ್ತೀನಿ, ಟಯರ್ಡ್ ಆಗೋಗಿರ್ತೀನಿ. ಮತ್ತು ಒಂದಷ್ಟು ಇಂಜೆಕ್ಷನ್ಗಳನ್ನೂ ಕೂಡ ಮಧ್ಯೆ ಕೊಡ್ತಿರ್ತಾರೆ. ಅಂದರೆ ಯಾವುದೇ ರೀತಿ ವಾಮಿಟಿಂಗ್ ಆಗಬಾರ್ದು, ನಾಸಿಯಾ ಆಗಬಾರ್ದು, ಮತ್ತು ನಾವು ಯಾವುದೇ ರೀತಿಯಾದಂತಹ ಬಿಹೇವಿಯರಲ್ಲಿ ಚೇಂಜಸ್ ಆಗಬಾರ್ದು. ಅಂದರೆ ಕೆಲವರೆಲ್ಲ ತುಂಬ ಒದ್ದಾಡೋದಾಗಿರುತ್ತೆ, ತುಂಬ ಪೇಯ್ನ್ ಆಗ್ತಿರುತ್ತೆ ಅಂತ ಹೇಳ್ತಿರ್ತಾರೆ. ಆ ರೀತಿ ಏನೂ ಆಗದೇ ಇರೋ ರೀತಿ ಒಂದಷ್ಟು ಇಂಜೆಕ್ಷನ್ಗಳು ಎಲ್ಲವನ್ನು ಕೊಡ್ತಾರೆ. ನನಗೂ ಅಷ್ಟೇ ಆ ರೀತಿ ಕೊಟ್ಟಿದ್ರು. ನಾನಂತೂ ಫುಲ್ಲು ಟಯರ್ಡಾಗಿ ಅನ್ಕಾನ್ಷಿಯಸ್ ಆಗಿ ಮಲಗಿಬಿಟ್ಟಿದ್ದೆ. ಸೊ ಈ ಗ್ಯಾಪೆಲ್ಲ ನನ್ನ ಟ್ರೀಟ್ಮೆಂಟ್ ನಡೀತಾ ಇದೆ. ನನಗೆ ಏನೇನು ಕೊಡ್ತಿದ್ದಾರೆ ಎಲ್ಲನೂ ಕೂಡ ನನ್ನ ಹಸ್ಬೆಂಡೇ ಅಬ್ಸರ್ವ್ ಮಾಡ್ತಿರ್ತಾರೆ. ಈ ಟೈಮಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ನಮ್ಮ ಜೊತೆಗೆ ಯಾರಾದರೂ ಒಬ್ಬರು ಕಂಪಲ್ಸರಿ ಇರಲೇಬೇಕಾಗತ್ತೆ. ನೀವೀಗೇನು ನೋಡ್ತಾ ಇದ್ದೀರಾ ಈ ಮೆಡಿಸಿನ್ನು ಇದು ಬಂದು ಕೀಮೋ ಮೆಡಿಸಿನ್ನು. ಈ ರೆಡ್ ಕಲರ್ ಏನಿದೆ ಇದೇ ನಮ್ಮ ಬಾಡಿನಲ್ಲಿ ತುಂಬ ಚೇಂಜಸ್ಸು, ಸೈಡ್ ಎಫೆಕ್ಟ್ಸ್ಗಳು ಏನೇನಿರುತ್ತೆ ಅದೆಲ್ಲ ಮಾಡೋದು. ಈ ಟ್ರೀಟ್ಮೆಂಟ್ ಹೋಗಬೇಕಾದ್ರೆ ನಮ್ಮ ಬಾಡಿನಲ್ಲಿ ನಾವು ತುಂಬ ಕೇರ್ಫುಲ್ಲಾಗಿರಬೇಕು. ಯಾವುದೇ ರೀತಿ ಅಲ್ಗಾಡೋದಾಗಲಿ ಏನೂ ಮಾಡೋ ಆಗಿರಲ್ಲ. ಯಾಕಂದರೆ ಅದೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ನಮ್ಮ ಬಾಡಿನಲ್ಲಿ ಬೇರೆ ಪಾರ್ಟ್ಸ್ಗೆ ಏನಾದರೂ ಲೀಕ್ ಆಯ್ತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ನಂದು ಕೀಮೋ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಟ್ಟಿರ್ತಾರೆ. ಅಂದರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಇಲ್ವಾ ಅಂತ ಹೇಳಿ ಅವರಲ್ಲೇ ನನ್ನನ್ನು ಅಬ್ಸರ್ವೇಷನಲ್ಲಿ ಇಟ್ಟಿರ್ತಾರೆ. ಅದಾದಮೇಲೆ ನೀವು ನೋಡ್ತಿರ್ಬೋದು ಒಂದಷ್ಟು ಬೇರೆ ಪೇಷಂಟ್ಸ್ಗಳು ಇವರೆಲ್ಲರೂ ಕೂಡ ಅವ್ರಿಗೂ ಟ್ರೀಟ್ಮೆಂಟ್ ಮುಗ್ದಿರೋದ್ರಿಂದ ಡಿಸ್ಚಾರ್ಜ್ ಎಲ್ಲ ತೊಗೊಂಡು ಹೋಗ್ತಿರ್ತಾರೆ. ನಾನು ಅಷ್ಟೇ ನಂದು ಲಾಸ್ಟು ಪ್ರೊಸೀಜರ್ ಬಂದು ಕೈಗೆ ಏನು ಪಿಕ್ ಲೈನರ್ ಹಾಕಿದ್ದಾರೆ ಅದನ್ನೆಲ್ಲನೂ ಕೂಡ ಡ್ರೆಸ್ಸಿಂಗ್ ಮಾಡಿಸ್ತಿದ್ದೀನಿ. ಈ ಡ್ರೆಸ್ಸಿಂಗ್ ಆದಮೇಲೆ ನಾನು ಕೂಡ ಡಿಸ್ಚಾರ್ಜ್ ತೊಗೋಬೋದು. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಾಯ್ತಪ್ಪ ಅಂದರೆ ನನ್ನ ಟ್ರೀಟ್ಮೆಂಟೆಲ್ಲ ಆಲ್ಮೋಸ್ಟು ಇಲ್ಲಿರೋಂಥ ಸ್ಟಾಫ್ಗಳೇ ನೋಡ್ಕೊತಿದ್ರು. ನನ್ನನ್ನು ಟ್ರೀಟ್ ಮಾಡೋವಂಥ ಡಾಕ್ಟರ್ ನಿತಿನ್ ಯಶಸ್ ಏನಿದ್ದಾರೆ ಅವರು ಯೂಶ್ವಲಾಗಿ ಮಾರ್ನಿಂಗ್ ಸೆಷನ್ ಅಂದರೆ 9 to 2 o'clockವರೆಗೂ ಜಯನಗರ ಬ್ರ್ಯಾಂಚಲ್ಲಿ ನೋಡ್ಕೊತಿರ್ತಾರೆ. 2 to 5 o'clock ಸರ್ಜಾಪುರ ರೋಡಲ್ಲಿ ಪೇಷಂಟ್ಸ್ಗಳನ್ನ ನೋಡ್ತಿರ್ತಾರೆ. ಸೊ ಇವತ್ತು ಡಾಕ್ಟರು ಸಡನ್ನಾಗಿ ಕೀಮೋ ವಾರ್ಡಿಗೆ ಬಂದರು. ಯೂಶ್ವಲಾಗಿ ಬಂದ ತಕ್ಷಣ ಅವ್ರದ್ದು ಒಂದು ಕ್ಯಾಬಿನ್ ಏನಿರುತ್ತೆ ಅಲ್ಲಿ ಹೋಗಿ ಪೇಷಂಟ್ ಡೀಟೇಲ್ಸ್ ಎಲ್ಲ ನೋಡಿ ಅದಾದಮೇಲೆ ಒಂದೊಂದೇ ಪೇಷಂಟ್ಸ್ನ ಮಾತಾಡಿಸ್ತಾ ಬರ್ತಿರ್ತಾರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗಿದೆಯಾ ಅಂತ. ಬಟ್ ಇವತ್ತು ಆಲ್ ಆಫ್ ಅ ಸಡನ್ ಕೀಮೋ ವಾರ್ಡ್ಗೆ ಎಂಟರ್ ಆದ ತಕ್ಷಣ ನನ್ನ ಬೆಡ್ ಹತ್ರ ಸಡನ್ನಾಗಿ ಬಂದುಬಿಟ್ರು. ನಾನು ತುಂಬ ಡೀಪ್ ನಿದ್ದೆಲಿದ್ದೆ. ನನಗೆ ಡಾಕ್ಟರ್ ಬಂದಿದ್ದಾರೆ ಅನ್ನೋ ಒಂದು ಕಲ್ಪನೆಯೇ ಇರಲಿಲ್ಲ.
ಸಡನ್ನಾಗಿ ಬಂದ ತಕ್ಷಣ ವಿದ್ಯಾ ವೇಕಪ್ ಐ ಆಮ್ ಅ ಡಾಕ್ಟರ್ ಅಂತ ಅಂದ ತಕ್ಷಣ ನಾನು ಫುಲ್ಲು ಶಾಕ್ ಆಗಿಬಿಟ್ಟೆ. ಕಣ್ಬಿಟ್ಟು ನೋಡಿದ್ರೆ ಡಾಕ್ಟರ್. ನನಗೆ ಏನು ಕೇಳಬೇಕು ಡಾಕ್ಟರ್ನ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆರ್ ಯು ಆಲ್ ರೈಟ್, ಬಿ ಕೂಲ್ ಅಂತ ಎಲ್ಲ ಹೇಳಿ ಅವ್ರು ನನ್ನನ್ನು ಸ್ವಲ್ಪ ಸಮಾಧಾನ ಮಾಡಿದರು. ಅದಾದಮೇಲೆ ಕೇಳಿದ್ರು ಏನಾದರೂ ಪ್ರಾಬ್ಲಮ್ ಇದೆಯಾ, ಆರ್ ಯು ಓಕೆ ಅಂತ ಹೇಳಿ. ಹೌದು, ಎಲ್ಲ ಕರೆಕ್ಟಾಗಿ ಹೋಗ್ತಿದೆ ಅಂತ ಎಲ್ಲ ಹೇಳಿದೆ. ಬಟ್ ನನಗೆ ಯಾವಾಗಲೂ ಡಾಕ್ಟರ್ ಜೊತೆ ಇರೋ ಒಂದೇ ಒಂದು ಕನ್ಸರ್ನ್ ಏನಂದರೆ ಸ್ವಲ್ಪ ಡೋಸ್ ಕಡಿಮೆ ಮಾಡಿ, ನನ್ನ ಕೀಮೋ ಡೋಸ್ ಏನಿದೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಿದೆ, ಸ್ವಲ್ಪ ಕಡಿಮೆ ಮಾಡಿ ಅಂತ ಪ್ರತಿ ಸಲ ಡಾಕ್ಟರ್ಗೆ ನಾನು ಇದೊಂದು ಕನ್ಸರ್ನ ಹೇಳ್ತಾ ಇರ್ತೀನಿ. ಬಟ್ ಆದರೆ ಡಾಕ್ಟರ್ ಆ್ಯಸ್ ಅ ಡಾಕ್ಟರ್ ಅವ್ರಿಗೂ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ. ಅವರು ಒಂದು ಟ್ರೀಟ್ಮೆಂಟ್ನ ಏನು ವ್ಯಾಲ್ಯೂಮ್ ಏನಿರುತ್ತೆ ಅದನ್ನು ಸೆಟ್ ಮಾಡಬೇಕಂದ್ರೆ ನಮ್ಮ ಹೈಟು, ವೆಯ್ಟು ಮತ್ತು ನಮ್ಮ ಬಾಡಿ ಕಂಡೀಷನ್ ಹೇಗಿದೆ, ಹಿಮೋಗ್ಲೋಬಿನ್ ಹೇಗಿದೆ ಎಲ್ಲನೂ ಕೂಡ ಅವರು ಚೆಕ್ ಮಾಡಿ ಆ ಒಂದು ಡೋಸ್ನ ಸೆಟ್ ಮಾಡಿರ್ತಾರೆ. ಬಟ್ ನಾನು ಅವರು ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಪ್ರತಿ ಸಲ ಡಾಕ್ಟರ್ ಜೊತೆ ನನ್ನ ಡೋಸ್ ಕಡಿಮೆ ಮಾಡಿ ಅಂತ ಹೇಳಿ ಕೇಳ್ತಾನೆ ಇರ್ತೀನಿ. ಸೊ ಇದೆಲ್ಲ ಆದಮೇಲೆ ಈ ಗ್ಯಾಪಲ್ಲಿ ನನ್ನ ಹಸ್ಬೆಂಡು ಕೂಡ ನನ್ನ ಡಿಸ್ಚಾರ್ಜ್ ಪ್ರೋಸೆಸ್ ಏನಿರುತ್ತೆ ಅದೆಲ್ಲನೂ ಕೂಡ ಮಾಡಿಸಿದ್ರು. ಡಿಸ್ಚಾರ್ಜ್ ನಂದು ನಾರ್ಮಲ್ ಕಾರ್ಪೊರೇಟ್ ಇನ್ಶೂರೆನ್ಸೇ ಕವರೇಜ್ ಆಗೋದ್ರಿಂದ ಅವರಲ್ಲಿ ಹೋಗಿ ಒಂದು 1000 ರುಪೀಸಷ್ಟು ಪೇ ಮಾಡಬೇಕಾಗುತ್ತೆ. ಅದೆಲ್ಲನೂ ಕೂಡ ಪೇ ಮಾಡಿ ಅವರು ಎಲ್ಲ ಡಿಸ್ಚಾರ್ಜ್ ಸರ್ಟಿಫಿಕೇಟ್ಸ್ ಏನೇನಿರುತ್ತೆ, ಒಂದು ಸೆಕ್ಯೂರಿಟಿ ಕೊಡಬೇಕು, ಒಂದು ಕೀಮೋ ವಾರ್ಡಲ್ಲಿ ಕೊಡಬೇಕಾಗಿರುತ್ತೆ, ಮತ್ತು ನಾವು ಪಾರ್ಕಿಂಗು ಏನು ವೆಹಿಕಲ್ ಬಿಟ್ಟಿದ್ದೀವಿ ಅವ್ರಿಗೂ ಕೂಡ ನಾವೊಂದು ಸರ್ಟಿಫಿಕೇಟ್ ಕೊಡಬೇಕಾಗಿರುತ್ತೆ. ಸೊ ಅವೆಲ್ಲನೂ ಕೂಡ ರೆಡಿ ಮಾಡಿಕೊಂಡು ತಗೊಬರೋ ಅಷ್ಟರಲ್ಲಿ ನಂದು ಈ ಡ್ರೆಸ್ಸಿಂಗ್ ಏನಿತ್ತು ಇವೆಲ್ಲ ಪ್ರೊಸೀಜರ್ಸ್ನೆಲ್ಲ ಇಲ್ಲಿ ಸ್ಟಾಫ್ಗಳೇ ಮಾಡ್ಕೊತಿದ್ರು. ಇಲ್ಲಿ ಇನ್ನೊಂದೇನು ಖುಷಿ ವಿಚಾರ ಅಂದರೆ ಇಲ್ಲಿರೋ ಸ್ಟಾಫ್ಗಳು ಕೂಡ ನನ್ನ ಏಜೇ ಆಗಿರೋದ್ರಿಂದ ಅವ್ರು ನನ್ನ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಯಾವಾಗಲೂ ಮಾತಾಡ್ತಿರ್ತಾರೆ. ಸೊ ಅವರು ಅಷ್ಟೇ, ಅವರು ಒಂದು ಎಕ್ಸ್ಪೀರಿಯೆನ್ಸು, ಬೇರೆ ಪೇಷಂಟ್ಸ್ಗಳು ಯಾವ ರೀತಿ ಇದ್ದಾರೆ ಮತ್ತು ನನ್ನ ಏಜಲ್ಲಿ ಬೇರೆ ಯಾರಾದರೂ ಪೇಷಂಟ್ಸ್ಗಳಿದ್ದಾರಾ ಅದ್ರ ಬಗ್ಗೆ ಎಲ್ಲ ಹೇಳಿ ನನಗೂ ಕೂಡ ತುಂಬ ಕಾನ್ಫಿಡೆನ್ಸ್ನ ತುಂಬ್ತಿರ್ತಾರೆ. ನನಗೆ ಓವರಾಲ್ ಈ ಹಾಸ್ಪಿಟಲ್ ಎಕ್ಸ್ಪೀರಿಯೆನ್ಸ್ ಬಂದು ತುಂಬ ಚೆನ್ನಾಗಿದೆ. ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ಸ್ ಆಗಲಿ ಏನೂ ಇಲ್ಲ ಈ ಹಾಸ್ಪಿಟಲ್ನಲ್ಲಿ. ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನಂದರೆ ನಾವು ಹಾಸ್ಪಿಟಲ್ಗೆ ಇಲ್ಲೇ ಅಡ್ಮಿಟ್ ಆಗೋದ್ರಿಂದ ಕ್ಯಾಂಟೀನಿಂದ ಫುಡ್ಡೆಲ್ಲ ಅವರು ಫ್ರೀ ಆಫ್ ಕಾಸ್ಟಲ್ಲೇ ಸಪ್ಲೈ ಮಾಡ್ತಿರ್ತಾರೆ. ಬಟ್ ನನಗೆ ಕೀಮೋ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ನಾವು ಯಾವುದೇ ರೀತಿಯಾದಂಥ ಫುಡ್ ಆಗಲಿ ಏನೂ ತೊಗೊಳೋದಿಲ್ಲ. ಆಲ್ಮೋಸ್ಟ್ ನಾವು 4-5 ಮಂತ್ಸಿಂದ ಆ ರೀತಿ ತೊಗೊಳ್ದೇ ಇರೋದ್ರಿಂದ ಅಲ್ಲಿ ಒಂದಷ್ಟು ಆಫೀಸರ್ಸ್ಗೆ ಅದು ಕಂಪ್ಲೇಂಟ್ ಹೋಗಿದೆ. ಇಲ್ಲಿ ಒಂದು ಪೇಷಂಟ್ಸು ಈ ಥರ ಊಟ ತೊಗೊತಿಲ್ಲ, ಏನೂ ಒಂದು ಕಾಫಿನೂ ಕೂಡ ತೊಗೊತಿಲ್ಲ, 0 ಇದೆ ಅವ್ರ ಕೌಂಟಲ್ಲಿ ಅಂತ ಹೇಳಿ. ಸೊ ಇವತ್ತು ಆ ಸ್ಟಾಫ್ ನಮ್ಮನ್ನು ಬಂದು ಪರ್ಸ್ನಲಾಗಿ ಮೀಟಪ್ ಮಾಡಿ ನೀವು ಯಾಕೆ ಫುಡ್ ತಿಂತಿಲ್ಲ, ಏನಾದರೂ ಪ್ರಾಬ್ಲಮ್ ಇದೆಯಾ, ನಿಮ್ಗೆ ಯಾವ ಥರ ಬೇಕು ಹೇಳಿ, ಎಷ್ಟು ಕ್ವಾಂಟಿಟಿಲಿ ಬೇಕು ಹೇಳಿ, ಅದನ್ನೆಲ್ಲ ನಾನೇ ಖುದ್ದಾಗಿ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿ ಅವರೇ ನಮ್ಗೆ ತುಂಬ ಫೋರ್ಸ್ಫುಲ್ ಮಾಡಿ ಒಂದು ಕಾಫಿನ ಆರ್ಡ್ರ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಯೂಶ್ವಲಾಗಿ ಅದನ್ನೆಲ್ಲ ನಾನು ಕುಡಿಯೋದಿಲ್ಲ, ನನ್ನ ಹಸ್ಬೆಂಡ್ಗೆ ತೊಗೊಳೋದಕ್ಕೆ ಹೇಳ್ತೀನಿ. ಯಾಕಂದರೆ ನಾನು ಟ್ರೀಟ್ಮೆಂಟ್ ನಡೆಯೋ ಟೈಮಲ್ಲಿ ನಾನು ಯಾವುದೇ ಫುಡ್ಡನ್ನ ಕನ್ಸ್ಯೂಮ್ ಮಾಡೋದಿಲ್ಲ. ಸೊ ಇದೆಲ್ಲ ಆದಮೇಲೆ ನಾವು ಮನೆ ಕಡೆ ಹೊರಟ್ವಿ. ಇವತ್ತಂತೂ ನಾನು ಫುಲ್ಲು ಟಯರ್ಡ್ ಆಗೋಗಿದ್ದೀನಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತದೆ. ಸೊ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.